BSY ಅಭಿಮಾನೋತ್ಸವಕ್ಕೆ ಈಗ ಸಜ್ಜಾಗಿರೋದು. BSY ಅಭಿಮಾನೋತ್ಸವಕ್ಕೆ ಕೋಟೆ ನಗರಿ ಸಜ್ಜಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕಣ್ಣಲ್ಲಿ ಯಡಿಯೂರಪ್ಪ. ರೈತರ ಧ್ವನಿಯಾಗಿ ಕೆಲಸ ಮಾಡಿದ್ದವರು ಯಡಿಯೂರಪ್ಪ. ರೈತರಿಗೆ ಪ್ರತ್ಯೇಕ ಬಜೆಟ್ ಮಂಡಿಸಿ ವಿಶ್ವಾಸ ತುಂಬಿದ ನಾಯಕ ಯಡಿಯೂರಪ್ಪನವರು. ಮಕ್ಕಳಿಗೆ ಸೈಕಲ್ ಕೊಟ್ಟ ಯೋಜನೆ ಜನಮನದಲ್ಲಿ ಉಳಿದಿದೆ. ಎಲ್ಲ ಜಾತಿ ಧರ್ಮದವರಿಗೂ ನೆರವಾಗುವ ಯೋಜನೆಯನ್ನ ಕೊಟ್ಟಿರುವಂತ ನಾಯಕ ಯಡಿಯೂರಪ್ಪ. ಯಡಿಯೂರಪ್ಪ ಜನಪರ ಪ್ರಶ್ನಾತೀತ ನಾಯಕ. ಗ್ಯಾರಂಟಿ ನ್ಯೂಸ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರು ತಮ್ಮ ರಾಜಕೀಯ ಜೀವನದಲ್ಲಿ 50 ವರ್ಷಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಹೀಗಾಗಿ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ನಡೀತಾ ಇದೆ. ಇದೇನು ಪಕ್ಷದ ಬಾವುಟ ವೇದಿಕೆಯಲ್ಲಿ ನಡೀತಾ ಇಲ್ಲ, ಅವರ ಅಭಿಮಾನಿಗಳು ಮಾಡ್ತಾ ಇರುವಂಥದ್ದು. ಯಡಿಯೂರಪ್ಪ ಅವರನ್ನು ಕಂಡಂತೆ ಯಾವ್ಯಾವ ನಾಯಕರು ಏನೇನು ಹೇಳಿದ್ರು ಅನ್ನುವಂಥದ್ದನ್ನು ಕೂಡ ಜನ ನೋಡಿದ್ದಾರೆ. ಈಗ ನನ್ನ ಜೊತೆ ವಿರೋಧ ಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರಿದ್ದಾರೆ. ಆರ್ ಅಶೋಕ್ ಅವರ ರಾಜಕಾರಣದಲ್ಲಿ ಯಡಿಯೂರಪ್ಪ ಅವರ ಪಾತ್ರನೂ ಇದೆ, ಅದೇ ರೀತಿ ಅನಂತಕುಮಾರ್ ಅವರ ಪಾತ್ರನೂ ಕೂಡ ಇದೆ. ಸ್ವತಃ ಈಗ ಆರ್ ಅಶೋಕ್ ಅವರಿಂದ ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವು ಕಂಡಂತೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ 4 ಬಾರಿ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಒಂದು ರೈತರ ಬಡ್ಜೆಟನ್ನು ಕೊಡೋ ಮುಖಾಂತರ ರೈತರ ಧ್ವನಿಯಾಗಿ ಕೆಲಸ ಮಾಡಿ ರೈತರಿಗೆ ಏನೇನು ಸವಲತ್ತುಗಳು ಕೊಡಬೇಕು ಅವೆಲ್ಲವನ್ನು ಬಡ್ಜೆಟಲ್ಲಿ ಮೆನ್ಷನ್ ಮಾಡಿ ರೈತರಿಗೂ ಕೂಡ ಸಪ್ರೇಟ್ ಒಂದು ಬಡ್ಜೆಟ್ ಕೊಟ್ಟಿರೋದ್ರಿಂದ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಿ ಕೆಲಸ ಮಾಡಿದ್ದಾರೆ. ಮತ್ತು ನರೇಂದ್ರ ಮೋದಿಯವರು ರೈತರಿಗೆ 6,000 ರೂಪಾಯಿ ಪ್ರತಿ ವರ್ಷ ಅವ್ರ ಅಕೌಂಟ್ಗೆ ಹಾಕಿದಾಗ ಯಡಿಯೂರಪ್ಪನವರು ಕೂಡ ಅದಕ್ಕೆ 4,000 ಸೇರಿಸಿ ರಾಜ್ಯ ಸರ್ಕಾರದಲ್ಲಿ BJP ಇದ್ದಾಗ ಅದನ್ನು ನಾವು ಕೊಡುವಂಥ ಕೆಲಸ ಮಾಡಿದಿರಿ. ವಿಶೇಷವಾಗಿ ಮಕ್ಕಳಿಗೆ ಸೈಕಲ್ ಕೊಡುವಂಥ ಯೋಜನೆ ಇವತ್ತಿಗೂ ಕೂಡ ಜನ ನೆನೆಸ್ಕೊತಾರೆ. BJP ಸರ್ಕಾರ ಇದ್ದಾಗ ಈ ಥರ ಮಕ್ಕಳಿಗೆಲ್ಲ ಸೈಕಲ್ ಕೊಡುವಂಥ ಕಾರ್ಯಕ್ರಮ ಮಾಡಿದ್ರು. ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀರಿ ಬಸ್ಗಳಲ್ಲಿ ಶಾಲಾ ಮಕ್ಕಳಿಗೆ ಅವಕಾಶನೇ ಸಿಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಹಿಂದೆನೇ ಯಡಿಯೂರಪ್ಪನವರು ಸೈಕಲ್ ಕೊಡೋ ಕಾರ್ಯಕ್ರಮ ಮಾಡಿದ್ರು. ಅದರ ಜೊತೆಗೆ ಭಾಗ್ಯದ ಲಕ್ಷ್ಮಿ ಯೋಜನೆ, ಯಾರ ಬಡವರ ಮನೆಯಲ್ಲಿ ಹೆಣ್ಮಗು ಹುಟ್ಟಿದ್ರೆ ಅವರಿಗೆ 1,000 ರೂಪಾಯಿ ಇನ್ಶೂರೆನ್ಸ್ ಕೊಡುವಂಥದ್ದು. ಅದು ಯಾವುದೇ ಜಾತಿ ಸಮುದಾಯ ಇಲ್ಲ, ಎಲ್ಲರಿಗೂ ಕೂಡ ಯಾರು ಬಡವರಿದ್ದಾರೋ ಅವರೆಲ್ಲರಿಗೂ ಕೂಡ ಇವತ್ತಿಗೂ ನೆನೆಸ್ಕೊಂಡು ಮಾಡ್ತಾರೆ. BJP ಸರ್ಕಾರ ಇದ್ದಾಗ ಈ ಥರದ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಯಡಿಯೂರಪ್ಪನವರು ತಂದರು ಅನ್ನೋದು ಕೂಡ ಜಗಜ್ಜಾಹೀರಾತದೆ. ಒಟ್ಟಾರೆ ಅಭಿವೃದ್ಧಿ ದೃಷ್ಟಿಯಿಂದ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಒಂದು ಜನಪರವಾದಂಥ ಒಳ್ಳೆಯ ಕೆಲಸಗಳನ್ನು ಮಾಡೋ ಮುಖಾಂತರ ಜನರ ಧ್ವನಿಯಾಗಿ ಜನರಿಗೆ ಸಹಾಯ ಮಾಡುವಂಥ ದೃಷ್ಟಿಯಿಂದ ಜನರ ಧ್ವನಿಯಾಗಿ ನಿಂತಿದ್ದಾರೆ ಅನ್ನೋದು ಪ್ರಶ್ನೆನೇ ಇಲ್ಲ. ಅವರು ಜನಪರವಾಗಿದ್ದಾರೆ. ಸರ್, ಯಡಿಯೂರಪ್ಪ ಅಧಿಕಾರ ಒಂದು ಕಡೆ, ಮತ್ತೊಂದು ಕಡೆ ಯಡಿಯೂರಪ್ಪ ಮತ್ತು ರಾಜ್ಯ BJP ಅಂತ ಬಂದಾಗ ರಾಜ್ಯದಲ್ಲಿ BJPಯನ್ನು ಕಟ್ಟು ಬೆಳೆಸಿದಂಥವರಲ್ಲಿ ಯಡಿಯೂರಪ್ಪ ಅವರು ಪ್ರಮುಖರು ಅನ್ನುವಂಥ ಒಂದು ವಿಚಾರ ಈಗಲೂ ಕೂಡ ಇದೆ. ಹೀಗಾಗಿ ತಾವು ಹತ್ತಿರದಿಂದ ಬಲ್ಲಂಥವ್ರು, ಅದ್ರ ಬಗ್ಗೆ ಹೇಳೋದಾದ್ರೆ BJP ರಾಜ್ಯ ಸಂಘಟನೆ ಬಗ್ಗೆ ಹೇಳೋದಾದ್ರೆ ಯಡಿಯೂರಪ್ಪನವರು ಇರ್ಬೋದು, ಅನಂತಕುಮಾರ್ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಜಗದೀಶ್ ಶೆಟ್ಟರ್ ಅವರು, ನಾವೆಲ್ಲನೂ ಕೂಡ ಒಟ್ಟೊಟ್ಟಿಗೆ ಇಡೀ ರಾಜ್ಯದಲ್ಲಿ ಪಾರ್ಟಿಯನ್ನು ಕಟ್ಟುವಂಥದ್ರಲ್ಲಿ ಕೆಲಸ ಮಾಡಿದಿರಿ. ಅದರಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರು ಪಾತ್ರನೂ ಕೂಡ ದೊಡ್ಡದಿದೆ. ಅನಂತಕುಮಾರ್ ಅವರು ಆಗ ಜನರಲ್ ಸೆಕ್ರೆಟರಿ ಆಗಿದ್ದರು. ಯಡಿಯೂರಪ್ಪನವರು ಪಾರ್ಟಿ ಅಧ್ಯಕ್ಷರಾಗಿ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಸುತ್ತ ಮುಖಾಂತರ ಒಂದು ರೈತರ ಧ್ವನಿ. ಮೊದಲು BJP ಅಂತ ಹೇಳಿದ್ರೆ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಯಿತು. ಅದು ಹಳ್ಳಿಗಳಿಗೂ ವಿಸ್ತರಣೆ ಮಾಡುವಂಥ ಕೆಲಸವನ್ನು ಯಡಿಯೂರಪ್ಪನವರು, ಅನಂತಕುಮಾರ್ ಅವರು ಭಾಳ ಎಚ್ಚರಿಕೆಯಿಂದ ಆ ಜನನ ರೀಚ್ ಆದರೆ ಮಾತ್ರ ನಾವು ಸರ್ಕಾರ ಮಾಡೋಕ್ಕೆ ಸಾಧ್ಯ ಅನ್ನೋದು ಮನಗಂಡು ಆ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆ ಕರ್ನಾಟಕದಲ್ಲಿ ಇವತ್ತು ಯಡಿಯೂರಪ್ಪನವ್ರು ಇರ್ಬೋದು, ಅನಂತಕುಮಾರ್ ಅವರು ಇರ್ಬೋದು, ನಾವೆಲ್ಲರೂ ನಾನು ಸುಮಾರು 45 ವರ್ಷಗಳ ಕಾಲ ಬೆಂಗಳೂರಲ್ಲಿ BJPಯನ್ನು ಕಟ್ಟಿ ಬೆಳೆಸಿದಿರಿ. ಇಡೀ ರಾಜ್ಯದಲ್ಲಿ ಕೆಲಸ ಮಾಡಿದಿರಿ. ಅದರಲ್ಲೆಲ್ಲ ಕೂಡ ಯಡಿಯೂರಪ್ಪನವರ ಸಹಾಯ, ಯಡಿಯೂರಪ್ಪನವರ ಬೆಂಬಲ ಎಲ್ಲರಿಗೂ ಇದ್ದೇ ಇದೆ. ಮತ್ತು ಯಡಿಯೂರಪ್ಪನವರು ಒಂದು ರೀತಿ ದೊಡ್ಡ ನಾಯಕರಾಗಿಯೂ ಕೂಡ ಬೆಳೆದಿದ್ದಾರೆ. ಇವತ್ತು ನಮ್ಮ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರು ಕೂಡ ಆಗಿದ್ದಾರೆ ಕೇಂದ್ರದಲ್ಲಿ. ಸೊ ಅವರು ಕೇಂದ್ರದ ಅಧಿಕಾರ ಸ್ಥಾನ ಬಂದಾಗೂ ಕೂಡ ಅವರು ಅದನ್ನು ನಿರಾಕರಣೆ ಮಾಡಿ ನಾನು ರಾಜ್ಯದಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ಕರ್ನಾಟಕದಲ್ಲಿ BJPಯ ಕೆಲಸವನ್ನು ಮಾಡಿದ್ದಾರೆ. ಆರ್ ಅಶೋಕ್ ಅವರ ರಾಜಕೀಯ ಬೆಳವಣಿಗೆಯಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಹೇಗಿದೆ ಸರ್? ನಾನು ಹೇಳಿದ್ನಲ್ಲ, ನಾವೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಕೆಲಸ ಮಾಡಿದಿರಿ. ನಾನು ಹಿಂದೆ ನಮ್ಮ
ಜನಸಂಘ ಇತ್ತು. ಆ ಕಾಲದಿಂದ ನಾನು ಜನಸಂಘ ಇದ್ದಾಗಿಂದನೂ ಕೂಡ ನಾನು ಬಿ ಜೆ ಪಿಯಲ್ಲಿ ಇದ್ದೀನಿ. ಎಮರ್ಜೆನ್ಸಿಯಲ್ಲಿ ಜೈಲಿಗೆ ಹೋಗಿ ಬಂದಿದ್ದೀನಿ. ಅಯೋಧ್ಯೆ ವಿಚಾರವಾಗಿ 21 ದಿನ ನಾವೆಲ್ಲ ಕೆಲಸ ಮಾಡಿದ್ದೀನಿ. ಆ ಸಂದರ್ಭದಲ್ಲೆಲ್ಲ ಕೂಡ ನಾವು ಯಡಿಯೂರಪ್ಪನವರು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀರಿ. ಅದರಿಂದ ಯಡಿಯೂರಪ್ಪನವ್ರ ಪಾತ್ರ ಎಲ್ಲರ ಬೆಳವಣಿಗೆಯಲ್ಲೂ ಇದ್ದೇ ಇರ್ತತೆ. ನಾನು ಸರ್ಕಾರದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರದಲ್ಲೂ ಮಂತ್ರಿಯಾಗಿದ್ದೆ. ಜಗದೀಶ್ ಶೆಟ್ಟರ್ ಇರ್ಬೋದು, ಸದಾನಂದ ಗೌಡರು, ಬಸವರಾಜ ಬೊಮ್ಮಾಯಿ, ಇಷ್ಟು ಸರ್ಕಾರದಲ್ಲೂ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಯಡಿಯೂರಪ್ಪನದ್ದು ಒಂದು ವಿಶಿಷ್ಟ ಅಂತ ಹೇಳಿದರೆ ಈ ಒಂದು ಪಾರ್ಟಿಯನ್ನು ರೈತರ ಪಾರ್ಟಿ ಅನ್ನೋ ರೀತಿ ಮಾಡುವಂಥ ಕೆಲಸವನ್ನು ಯಡಿಯೂರಪ್ಪನವ್ರು ಮಾಡಿದ್ರು. ಅದು ವಿಶೇಷ ಅಂತ ನನಗನ್ನಿಸ್ತದೆ. ಸರ್, ಬಿ ಜೆ ಪಿ 2 ಸ್ಥಾನಗಳಿಂದ 110, 104 ಸ್ಥಾನಗಳು ಬರೋದಕ್ಕೆ ಯಡಿಯೂರಪ್ಪ ಸೇರಿದಂತೆ ಅನಂತಕುಮಾರ್ ಸೇರಿದಂತೆ ಹಲವು ನಾಯಕರುಗಳ ಪಾತ್ರ ಇದೆ. ಅದನ್ನು ತೀರಾ ಹತ್ತಿರದಿಂದ ಕಂಡಂಥವರು ಕೂಡ ತಾವು. ಅದು 2 ಸ್ಥಾನಗಳಿದ್ದಂಥ ವಿಧಾನಸಭೆ ಒಳಗಡೆ 2 ಸ್ಥಾನಗಳಿದ್ದಂಥವರು 114, 110 ಸ್ಥಾನಗಳು ಬರೋವರೆಗೂ ಕೂಡ ಆ ಒಂದು ಜರ್ನಿ ಹೇಳೋದಾದ್ರೆ, ಮೊದಲು ಬಿ ಜೆ ಪಿ ಎ ಕೆ ಸುಬ್ಬಣ್ಣಯ್ಯನವರು ನಮ್ಮ ಅಧ್ಯಕ್ಷರಾಗಿದ್ದರು. ಆಗ ನಾವು 16 ಸ್ಥಾನ ಗೆದ್ದಿದ್ರಿ ಕರ್ನಾಟಕದಲ್ಲಿ. ಅದಾದಮೇಲೆ ನಾವು ರಾಜಕೀಯದ ಒಂದು ಅವತ್ತು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದರು. ಅದಾದಮೇಲೆ ಎಲೆಕ್ಷನ್ ಆದಾಗ ನಮಗೆ ಅವರು ಅಲಯನ್ಸ್ ಬಿಟ್ಬಿಟ್ರು. ಆ ಸಂದರ್ಭದಲ್ಲಿ ನಾವು 4 ಜನ ಬಿ ಜೆ ಪಿಯಿಂದ ಗೆದ್ದಿದ್ರು. ಅದರಲ್ಲಿ 2 ಪಾರ್ಟಿ ಬಿಟ್ಟು ಹೊರಟೋದ್ರು. ಇನ್ನು ಉಳಿದವರು 2 ಅಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಒಬ್ಬರು ಪಾರ್ಟಿಯಲ್ಲಿ ಅವತ್ತು ಉಳಿದು ಅವತ್ತು 2 ಸ್ಥಾನ ಇದ್ದಂಥ ಪಾರ್ಟಿಯನ್ನು ಅವರು ಹಂತ ಹಂತವಾಗಿ 34, 40, 70, 104, 110 ಈ ಥರದ ಹಂತ ಹಂತವಾಗಿ ಬಿ ಜೆ ಪಿಯನ್ನು ಬೆಳವಣಿಗೆ ಮಾಡೋವಂಥದ್ರಲ್ಲೂ ಕೂಡ ಯಡಿಯೂರಪ್ಪನವ್ರ ಪಾತ್ರ ವಿಶೇಷವಾಗಿ ಇದ್ದೇ ಇದೆ. ನಮ್ಮದು ಪರಿವಾರ ಸಂಘಟನೆ, ಪರಿವಾರದ ಆಧಾರಿತವಾದಂಥ ಪಾರ್ಟಿ ನಮ್ಮಲ್ಲಿ. ಆದ್ರೂ ಕೂಡ ಯಡಿಯೂರಪ್ಪನವರ ಛಾಪಂತೂ ಬಿ ಜೆ ಪಿಯಲ್ಲಿ ಇದೆ. ಯಡಿಯೂರಪ್ಪನವ್ರ ಛಾಪ್ ಇದೆ. ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಸರ್, ಫಸ್ಟ್ ಟೈಮ್ ತಾವು ಟಿಕೆಟ್ ಪಡ್ಕೊಂಡಿದ್ದು ಕೂಡ ಭಾಳಷ್ಟು ಸಾಹಸ ಮಾಡಿ. ಯಾಕಂದರೆ ಒಬ್ಬ ಹಿರಿಯ ನಾಯಕರ ಮುಂದೆ ನೀವು ಸ್ಪರ್ಧೆ ಮಾಡಬೇಕಾಗಿತ್ತು ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಆ ಘಟನೆಯನ್ನು ನೆನೆಸ್ಕೊಳ್ಳೋದಾದರೆ ಸರ್? ಹೌದು, ಅವತ್ತು ಅನಂತಕುಮಾರ್ ಅವರು ಭಾಳ ಇಂಪಾರ್ಟೆಂಟ್. ಅವರು ನನಗೆ ಫೋನ್ ಮಾಡಿ ನೀನು ನಿಂತ್ಕೊಳಬೇಕು ಅಂತಂದರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಆಗ ಯಡಿಯೂರಪ್ಪನವರು ಅನಂತಕುಮಾರ್ ಇಬ್ಬರು ಮಾತಾಡಿ ನನಗೆ ಟಿಕೆಟು, ನಾನು ಆವಾಗ ಪಾರ್ಟಿಯ ಜನರಲ್ ಸೆಕ್ರೆಟರಿ ಆಗಿದ್ದೆ, ಬೆಂಗಳೂರಿನ ಅಧ್ಯಕ್ಷ ಆಗಿದ್ದೆ. ನಾನು ಬಿ ಜೆ ಪಿಯ ಅಧ್ಯಕ್ಷ ಆಗಿದ್ದೆ. ಸೊ ಆ ದೃಷ್ಟಿಯಿಂದ ನನಗೆ ಅಧ್ಯಕ್ಷನಾಗಿರೋದ್ರಿಂದ ಅದು ಕೂಡ ಪ್ಲಸ್ ಪಾಯಿಂಟ್ ಇತ್ತು. ಸೊ ವಿಶೇಷವಾಗಿ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ನೀನೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದಾಗ ಸೊ ನಾನು ಕೂಡ ರಿಕ್ವೆಸ್ಟ್ ಮಾಡಿದ್ದೆ, ನನಗೆ ಟಿಕೆಟ್ ಕೊಡಿ ಅಂತ. ತುಂಬ ಮನಸ್ಸಿಂದ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ನನ್ನ ಚುನಾವಣೆಯಲ್ಲೂ ಕೂಡ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬಿ ಜೆ ಪಿಯ ಕಾರ್ಯಕರ್ತರು ಬಂದು ಕೆಲಸ ಮಾಡಿದ್ದಾರೆ. ನಾನು ಕೂಡ ಬಿ ಜೆ ಪಿಯ ಒಬ್ಬ MLA ಆಗಿ ಇವತ್ತುವರೆಗೂ ಒಂದೇ ಪಾರ್ಟಿಯಲ್ಲಿದ್ದೀನಿ. ಯಾವುದೇ ಪಾರ್ಟಿಗೆ ಹೋಗದೆ ಒಂದೇ ಪಾರ್ಟಿಯಲ್ಲಿದ್ದೀನಿ. ಇವತ್ತು ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಸಹ ಬಿ ಜೆ ಪಿ ನನಗೆ ಕೊಟ್ಟಿದೆ. ಸರ್, ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಇಡೀ ಚಿತ್ರದುರ್ಗದಲ್ಲಿ ಆಗ್ತಿದೆ. ಇಡೀ ರಾಜ್ಯಾದ್ಯಂತ ಜನ ಬರ್ತಾ ಇದ್ದಾರೆ. ಇದೇನು ನಿಮ್ಮ ಪಕ್ಷದ ವೇದಿಕೆಯಲ್ಲಿ ಆಗ್ತಾ ಇದೆಯಾ, ಇಲ್ಲ ಏನು ಸಂದೇಶ ರವಾನೆ ಮಾಡೋದಕ್ಕೆ? ಇನ್ನೇನು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಕೇವಲ 1.5 ವರ್ಷ ಮಾತ್ರ ಬಾಕಿ ಇದೆ. ಇನ್ನೂ 2 ವರ್ಷ ಬಾಕಿ ಇದೆ. ಯಡಿಯೂರಪ್ಪನವ್ರದ್ದು ಚಿತ್ರದುರ್ಗದಲ್ಲಿ ನಡೀತಾ ಇದೆ. ನಾನು ಕೂಡ ಗುದ್ದಲಿ ಪೂಜೆಗೆ ಹೋಗಿ ಬಂದಿದ್ದೀನಿ. ಗುದ್ದಲಿ ಪೂಜೆ ಮಾಡಿದ್ದಾರೆ. ಸೊ ತಯಾರಿ ಅಂತೂ ನಡೀತಾ ಇದೆ. ಇದೊಂದು ಪಕ್ಷಾತೀತವಾದಂಥ ಕಾರ್ಯಕ್ರಮ. ಇದು ಎಲ್ಲರೂ ಯಾರು ಬೇಕಾದರೂ ಬರ್ಬೋದು. ಪಕ್ಷಾತೀತವಾಗಿ ಸ್ವಾಮೀಜಿಗಳು ಎಲ್ಲರೂ ಬರ್ತಾ ಇದ್ದಾರೆ. ನನಗೂ ಆಮಂತ್ರಣ ಕೊಟ್ಟಿದ್ದಾರೆ. ನಾನು ಹೋಗ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಅಮಿತ್ ಶಾಜಿಯವರು ಕೂಡ ಆ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಬರಬೇಕಾಯಿತು. ಆ್ಯಕ್ಚುಲಿ ಅವತ್ತು ಸ್ವೇರಿಂಗ್ ಸೆರೆಮನಿ ಇರೋದರಿಂದ ಅಸ್ಸಾಮಲ್ಲಿ ಅವರು ಸ್ವಲ್ಪ ತಡವಾಗಿ ಬರ್ಬೋದು. ಸುಮಾರು 3 ಗಂಟೆ ಅಥವಾ 4 ಗಂಟೆ ಅಷ್ಟೊತ್ತಿಗೆ ಬರ್ಬೋದನ್ನು ಅವರು ಕೂಡ. ಒಟ್ಟಾರೆ ಯಡಿಯೂರಪ್ಪನವರ ಈ ಒಂದು ಅಭಿಮಾನೋತ್ಸವವನ್ನು ಯಶಸ್ವಿಯಾಗಿ ಮಾಡಬೇಕು ಅನ್ನೋದು ಅವರೆಲ್ಲ ಅಭಿಮಾನಿಗಳು, ನಾವು ಅದಕ್ಕೆ ಕೈ ಜೋಡಿಸಿದ್ದೀರಿ. ಒಟ್ಟಾರೆ ಅದು ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮ. ಅವರ ಜೀವನದಲ್ಲಿ ಯಡಿಯೂರಪ್ಪನ ಜೀವನದಲ್ಲಿ ನೆನಪಲ್ಲಿ ಉಳಿಯುವಂಥ ಕಾರ್ಯಕ್ರಮ ಮಾಡ್ತೀರಿ. ಸರ್, ಕೊನೆಯದಾಗಿ ಸರ್, ಯಡಿಯೂರಪ್ಪ ನೇರ ಮತ್ತು ನಿಷ್ಠೂರ, ಅದೇ ರೀತಿ ಕೊಟ್ಟ ಮಾತನ್ನು ತಪ್ಪದೆ ನೆರವೇರಿಸೋರು ಅನ್ನುವಂತಹ ಒಂದು ಮಾತುಗಳು ಕೂಡ ಇದ್ದಾವೆ. ನಿಮ್ಮ ಮೇಲೂ ಕೂಡ ನೇರ ನಿಷ್ಠೂರವಾಗಿ ಯಾವತ್ತಾದರೂ ಮಾತಾಡೋದು, ಸಿಡಿಮಿಡಿಗೊಂಡಿರೋದು, ನಿಮಗೆ ಕೊಟ್ಟಂತಹ ಮಾತನ್ನು ಈಡೇರಿಸಿರುವಂಥದ್ದು ಉದಾಹರಣೆಗಳಿದಾವೆ ಅಂತ? ಇಲ್ಲ, ಆ ಥರ ಗಿಡಿಮಿಡಿ ಯಾವುದೂ ಇಲ್ಲ. ಅದೆಲ್ಲ ಸುಮ್ಮನೆ ಮಾಧ್ಯಮದಲ್ಲಿ ಬಂದಿದೆ. ನಮ್ಮ ಜೊತೆ ಎಲ್ಲ ಒಳ್ಳೆ ರೀತಿ ಭಾಳ ಗೌರವ ಕೊಟ್ಟು ಭಾಳ ವಿಶ್ವಾಸದಿಂದ. ಯಾಕಂದರೆ ಬೆಂಗಳೂರಲ್ಲಿ ನಾನೇ ಏನೇ ಪ್ರೋಗ್ರಾಮ್ ಮಾಡಬೇಕಾದ್ರೂ ಬೆಂಗಳೂರಲ್ಲಿ ನಾನೇ ಮಾಡ್ತಾಯಿದ್ದು. ನನ್ನ ಮುಖಾಂತರನೇ ಆಗ್ತಾಯಿದ್ದು, ನನ್ನ ನೇತೃತ್ವದಲ್ಲಿ ಆಗ್ತಾಯಿತ್ತು. ಆದ್ದರಿಂದ ನಮ್ಮ ಜೊತೆ ಒಳ್ಳೆ ರೀತಿಯಾದಂಥ ಸೌಹಾರ್ದ. ಯಡಿಯೂರಪ್ಪನವರು
ಅಧಿಕಾರದಲ್ಲಿ ಇರೋವರೆಗೂ ಕೂಡ ಅವರ ಅಧ್ಯಕ್ಷರಾಗಿ ಕೆಲಸ ಮಾಡೋವರೆಗೂ ಕೂಡ ನಮ್ಮ ಜೊತೆ ಭಾಳ ಅನ್ಯೋನ್ಯವಾಗಿ ನಗ್ನಗ್ತಾ ಕೆಲಸ ಮಾಡಿದ್ದೀರಿ. ಒಟ್ಟೊಟ್ಟಿಗೆ ನಾವು ಪ್ರತಿ ತಿಂಗಳೂ ಕೂಡ ನಾನು ಯಡಿಯೂರಪ್ಪನವರು ಊಟಕ್ಕೆ ಹೋಗ್ತಾ ಇದ್ರಿ. ಅನಂತಕುಮಾರ್ ಅವರು ಇದ್ದಾಗ ಅನಂತಕುಮಾರ್ ಅವರು ನಾವು 3 ಜನ ಬೆಂಗಳೂರಲ್ಲಿ ಏನೇ ಪ್ರೊಟೆಸ್ಟ್ ಆದಮೇಲೆ ನಾವು 3 ಜನ ಯಾವುದಾದ್ರೂ ಹೋಟ್ಲಿಗೆ ಹೋಗಿ ತಿಂಡಿ ತಿಂದು ಅಲ್ಲಿಂದ ಹೋಗ್ತಾ ಇದ್ರಿ. ಆ ರೀತಿ ಒಳ್ಳೆಯ ಸಂಬಂಧ ಇದೆ. ಯಡಿಯೂರಪ್ಪನವರು ಎಲ್ಲರನ್ನೂ ಗೌರವದಿಂದ ನಡೆಸ್ಕೊಂಡಿದ್ದಾರೆ. ನೀವು ವಿರೋಧ ಪಕ್ಷದ ನಾಯಕರು, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು. 2028 ವಿಧಾನಸಭಾ ಚುನಾವಣೆಯನ್ನು ಇಬ್ಬರು ಕೂಡ ಜೋಡತೆಗಳಾಗಿ ಕೆಲಸ ಮಾಡಬೇಕಾಗಿದೆ. ಇದರಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಏನಿರುತ್ತೆ ಅಂತ ನೋಡಿ. ಪಾರ್ಟಿ ನಮ್ಮದು ದೊಡ್ಡದು. ನಮ್ಮದು ಯಾವುದೇ ವ್ಯಕ್ತಿ ಬೇಸ್ಡ್ ಪಾರ್ಟಿ ಅಲ್ಲ. ನಮ್ಮದು ಕಾಂಗ್ರೆಸ್ ರೀತಿ ನಮ್ಮದು ಪಾರ್ಟಿ ದೊಡ್ಡದು. ಯಾರು ಏನಾಗಬೇಕು ಏನು ಮಾಡಬೇಕು ಅನ್ನೋದನ್ನ ನಮ್ಮ ಪಾರ್ಟಿಯ ಹೈಕಮಾಂಡು ಏನಿದೆ ಅವರು ತೀರ್ಮಾನ ಮಾಡ್ತಾರೆ. ನಾವು ಅಧಿಕಾರ ಇರ್ಬೋದು, ಅಧಿಕಾರ ಹೋಗ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ 2028ಕ್ಕೆ 100% BJP ನೇತೃತ್ವದ NDA ಸರ್ಕಾರ ಕರ್ನಾಟಕದಲ್ಲಿ ಬಂದೇ ಬರ್ತದೆ. ಮುಖ್ಯಮಂತ್ರಿ ಯಾರಾಗಬೇಕು ಅವತ್ತು ಅದು ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಆಗೋರು ಒಂದು 10-15 ಜನ ಇದ್ದಾರೆ BJPಯಲ್ಲಿ. ಆದರೆ ಆ ತೀರ್ಮಾನ ಯಾರಾಗಬೇಕು ಅನ್ನೋದು ಕೇಂದ್ರ ನಾಯಕರು ಮಾಡ್ತಾರೆ. NDA ಸರ್ಕಾರ ಇಲ್ಲಿ JDS ಜೊತೆ ಅಲಯನ್ಸ್ ಇರೋದ್ರಿಂದ NDA ಸರ್ಕಾರ BJP ನೇತೃತ್ವದ NDA ಸರ್ಕಾರ ಕರ್ನಾಟಕದಲ್ಲಿ ಬರ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ವಿರೋಧ ಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಒಂದು ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ರೂಪೇಶ್ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.